ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಓದು ಕರ್ನಾಟಕ ಕಾರ್ಯಕ್ರಮದ ಒಂದು ಆರಂಭಿಕ ಮಧ್ಯಂತರ ಅಂತಿಮ ಮೌಲ್ಯಮಾಪನ ವರದಿಯನ್ನು SATS ಅಲ್ಲಿ ಯಾವ ರೀತಿ ನಮೂದಿಸಬೇಕು ಅನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಉಪಯುಕ್ತ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಸೊ ಬನ್ನಿ ವಿಡಿಯೋ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡ್ತಾ ಇರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ SATS DSERT ಓದು ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಕೆಳಭಾಗದಲ್ಲಿ ಬರುತ್ತೆ ನೋಡಿ, ಲೆಸನ್ ಪ್ಲ್ಯಾನ್ sts.karnataka.gov.in ಅಂತ ಒಂದು ಮೊದಲನೇ ಲಿಂಕ್ ಬರುತ್ತೆ ನೋಡಿ, ಲೆಸನ್ ಪ್ಲ್ಯಾನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು, DSERT ಪ್ರೋಗ್ರಾಮ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತ, ಲಾಗಿನ್ ಆಸ್ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್ ಯೂಸರ್, ನೋಡಲ್ ಟೀಚರ್ ಅಂತ ಸುಮಾರಷ್ಟು ಆಪ್ಷನ್ಸ್ ಇದೆ. ನಾವು ಮೊದಲನೇದಾಗಿ ಓದು ಕರ್ನಾಟಕ ಶಿಕ್ಷಕರನ್ನು ಅಸೈನ್ ಮಾಡಬೇಕು. ಸೊ ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ಸ್ಯಾಟ್ಸ್ ಯೂಸರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾರು ಮುಖ್ಯ ಶಿಕ್ಷಕರಾದಂಥವರು ಈ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಮೊದಲು ಮುಖ್ಯ ಶಿಕ್ಷಕರು ಸ್ಯಾಟ್ಸ್ ಯೂಸರ್ ID ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವರ SATS ಯೂಸರ್ ನೇಮನ್ನು ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ SATSಗೆ ಲಿಂಕ್ ಆಗಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಈಗ ಮುಖ್ಯ ಶಿಕ್ಷಕರ ಮೊಬೈಲ್ಗೆ ಬಂದಿರತಕ್ಕಂಥ 6 ಅಂಕಿಯ ಒಂದು OTPಯನ್ನು ಹಾಕಿಬಿಟ್ಟು ಇಲ್ಲಿ ವೆರಿಫೈ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತಲ್ವಾ. ಸೊ ಇಲ್ಲಿ ಓಪನ್ ಆದ ತಕ್ಷಣವೇ ಇಲ್ಲಿ ನೋಡ್ಬೋದು 3 ಮೆನು ಗೆರೆಗಳಿದ್ದಾವೆ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಹೆಸರು ಬಂದಿರುತ್ತೆ. ಈ 3 ಮೆನು ಗೆರೆಗಳನ್ನು ಕ್ಲಿಕ್ ಮಾಡಿದರೆ ಇಷ್ಟು ಆಪ್ಷನ್ ಬರುತ್ತೆ. ಅಸೈನ್ ಪ್ರೋಗ್ರಾಮ್ ಟು ಟೀಚರ್, ಓದು ಕರ್ನಾಟಕ, ಮಿಷನ್ ಪ್ರಕೃತಿ, ಮರುಸಿಂಚನ ಅಂತ. ಸೊ ಈಗ ನಾವು ಓದು ಕರ್ನಾಟಕ ಕಾರ್ಯಕ್ರಮಕ್ಕೆ ಶಿಕ್ಷಕರನ್ನು ಅಸೈನ್ ಮಾಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಅದು ಯಾವ ರೀತಿ ಅಂದರೆ, ಇಲ್ಲಿ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಪಕ್ಕದಲ್ಲಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ. ಸೊ ಎಲ್ಲಾದರೂ ಇದನ್ನು ಇದು ಮಾಡಿ ಹೋಗುತ್ತದು. ಈಗ ನೋಡಿ, ಈ ರೀತಿ ಪೇಜ್ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ, ಟೀಚರ್ ನೇಮ್ ಅಂತ ಇರುತ್ತೆ, ಪ್ರೋಗ್ರಾಮ್ ಅಂತ ಇರುತ್ತೆ. ಇಲ್ಲಿ ಟೀಚರ್ ನೇಮ್ ಅಂತ ಇರುತ್ತಲ್ವ, ಸೊ ಇಲ್ಲಿ ನಾವೇನು ಮಾಡಬೇಕು, ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಹೆಸರು ಇಲ್ಲಿ ಬರುತ್ತೆ. ಸೊ ನೀವು ಯಾವ ಶಿಕ್ಷಕರನ್ನು ನೀವು ಓದು ಕರ್ನಾಟಕಕ್ಕೆ ಅಸೈನ್ ಮಾಡಿದ್ದೀರಿ ಆ ಶಿಕ್ಷಕರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರೇನಾದರೂ ಓದು ಕರ್ನಾಟಕವನ್ನು ಅವ್ರು ನಿರ್ವಹಣೆ ಮಾಡ್ತಾಯಿದ್ರೆ, ಸೊ ನೀವು ಅವ್ರಿಗೆ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅವ್ರೇನು ಮಾಡಬೇಕು, ಆ ಶಾಲೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಶಿಕ್ಷಕರನ್ನು ಸೆಲೆಕ್ಟ್ ಮಾಡಿಕೊಂಡು ಅವರ ಒಂದು ಇದರಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಲಾಗಿನ್ನಲ್ಲಿ ಓದು ಕರ್ನಾಟಕ ಮಾಹಿತಿನ ಅಪ್ಡೇಟ್ ಮಾಡ್ಬೋದಾಗಿದೆ. ಸೊ ಈಗ ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಪಕ್ಕದಲ್ಲಿ ಬರೋಣ, ಪ್ರೋಗ್ರಾಮ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ಓದು ಕರ್ನಾಟಕ, ಗಣಿತ ಗಣಕ, ಮರುಸಂಚನ ಅಂತ 3 ಪ್ರೋಗ್ರಾಮ್ ಇದ್ದಾವೆ. ಸೊ ಈಗ ನಾನು ಓದು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಅಸೈನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ, ಆರ್ ಯು ಶೂರ್ ವಾಂಟ್ ಟು ಅಸೈನ್ ಟೀಚರ್ ಪ್ರೋಗ್ರಾಮ್ ಅಂತ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಆ ಒಂದು ಶಿಕ್ಷಕರ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅವ್ರ ಹೆಸರು, KGID ನಂಬರು ಮತ್ತು ಅವ್ರು ಯಾವ ಪ್ರೋಗ್ರಾಮಿಗೆ ಅಸೈನ್ ಆಗಿದ್ದಾರೆ ಅಂತ. ಆಕ್ಷನ್ ಕಾಲಮಲ್ಲಿ ರಿಮೂವ್ ಇದೆ. ಬೈ ಮಿಸ್ಸಾಗಿ ನೀವು ಯಾವುದಾದ್ರೂ ಬೇರೆ ಟೀಚರನ್ನು ಅಸೈನ್ ಮಾಡಿದರೆ ಅವ್ರನ್ನ ರಿಮೂವ್ ಮಾಡಿ ಸರಿಯಾದ ಟೀಚರ್ನ ಅಸೈನ್ ಮಾಡೋದಕ್ಕೂ ಅವಕಾಶ ಇದೆ. ಸೊ ಇದು ಫಸ್ಟ್ ಸ್ಟೆಪ್ಪಲ್ಲಿ ಮುಖ್ಯ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಇದು. ಓಕೆ, ಮುಖ್ಯ ಶಿಕ್ಷಕರು ತಮ್ಮ SATS ಯೂಸರಿಂದ ಲಾಗಿನ್ ಆಗಿಬಿಟ್ಟು ಓದು ಕರ್ನಾಟಕ ಶಿಕ್ಷಕರನ್ನ ಅಸೈನ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ಪು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಪ್ಪ ಅಂದರೆ, ಸೊ ಇದರಿಂದ ಲಾಗಿನ್ ಆಗಬೇಕು. ಯಾವ ರೀತಿ ಲಾಗಿನ್ ಆಗಬೇಕಂದ್ರೆ, ಸೊ ಇಲ್ಲಿ ಕ್ಲಿಕ್ ಮಾಡಿ ಲಾಗೌಟ್ ಆಗಬೇಕು. ಲಾಗೌಟ್ ಆದರೆ ನಾವು ಈ ಒಂದು ವೆಬ್ಸೈಟ್ ಲಾಗೌಟ್ ಆಗ್ತೀವಿ. ಈಗ ಮತ್ತೆ ಮೇನ್ ಪೇಜಿಗೆ ಬರ್ತೇವೆ. ಈಗ ಏನು ಮಾಡಬೇಕು, ಈಗ ಸ್ಯಾಟ್ಸ್ ಯೂಸರ್ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಅಸೈನ್ ಮಾಡಿದ್ವಿ. ಈಗ ಟೀಚರ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ಟೀಚರ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅವರ ಒಂದು KGID ನಂಬರನ್ನು ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವ್ರ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಬಂದಿರುವ OTPಯನ್ನು ಇಲ್ಲಿ ಹಾಕಿಬಿಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ
ಮತ್ತೆ ಅದೇ ವೆಬ್ಸೈಟ್ಗೆ ಬರ್ತೇವೆ. ಈಗ ಆ್ಯಸ್ ಎ ಟೀಚರಾಗಿ ಬಂದಿದ್ದೇವೆ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಎಗೇನ್ ಈ 3 ಮೆನು ಗೆರೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಓದು ಕರ್ನಾಟಕ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಓದು ಕರ್ನಾಟಕ ಅಸೆಸ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪಕ್ಕದಲ್ಲಿ ಅಸೆಸ್ಮೆಂಟ್ ರಿಪೋರ್ಟ್ ಇದು ಎಂಟ್ರಿಗೆ ಆಪ್ಷನ್ ಓಪನ್ ಆಗುತ್ತೆ. ಸೊ ಇದು ಹೋಗ್ಬೇಕಪ್ಪ ಅಂದರೆ ಎಲ್ಲಾದರೂ ಒಂದ್ಸರಿ ಕ್ಲಿಕ್ ಮಾಡಿ ಅದು ಹೋಗುತ್ತೆ. ಈಗ ಒಂದೊಂದೇ ಕ್ಲಾಸಿಗೆ ನಾವು ಯಾವ ರೀತಿ ಮಾಹಿತಿನ ಎಂಟ್ರಿ ಮಾಡೋದು ಅಂತ ನೋಡೋಣ. ಈಗ ಸೆಲೆಕ್ಟ್ ಗ್ರೇಡ್ ಅಂತ ಇದೆ, ನಾನು ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೊಂಡೆ, ತರಗತಿಯನ್ನು. ಸೆಲೆಕ್ಟ್ ಅಸೆಸ್ಮೆಂಟ್ ಅಂತ ಇದೆ. ನಾವು 3 ಟೈಪಲ್ಲಿ ಅಸೆಸ್ಮೆಂಟ್ ಮಾಡಿದ್ದೀವಿ. ಒಂದು ಆರಂಭಿಕ ಹಂತದಲ್ಲಿ ಬೇಸ್ ಲೈನ್ ಮಾಡಿದ್ದೀವಿ, ಆಮೇಲೆ ಮಧ್ಯಂತರ ಮೌಲ್ಯಮಾಪನ ಎಂಡ್ ಲೈನನ್ನು ಮಾಡಿದ್ದೇವೆ. ನಾವು ಒಂದೊಂದೇ ಮಾಹಿತಿನ ಮೊದಲು ಸೇವ್ ಮಾಡ್ತಾ ಹೋಗಬೇಕು. ಈಗ ಬೇಸ್ ಲೈನನ್ನು ನಾನು ಸೆಲೆಕ್ಟ್ ಮಾಡ್ಕೊತೇನೆ, ಸರಿನಾ? ಬೇಸ್ ಲೈನ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಲೆವೆಲ್, ಬೇಸಿಕ್ ಲೆವೆಲ್ ಅಷ್ಟೇ ಕೇಳ್ತಾ ಇದೆ. ಸೊ ಇಲ್ಲಿ ಡೇಟ್ ಅಂತ ಕೇಳ್ತಾ ಇದೆ. ಸೊ ನೀವು ಯಾವಾಗ ಬೇಸ್ ಲೈನ್ ಎವ್ಯಾಲ್ಯೂಷನ್ ಮಾಡಿದ್ರಿ ಅಂತ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ನೀವು ಕ್ಯಾಲೆಂಡರ್ ಯೂಸ್ ಮಾಡಿಕೊಂಡು ಬೇಸ್ ಲೈನ್ ಇದನ್ನು ಡೇಟ್ ಸೆಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆಯ್ಕೆ ಮಾಡಿದ ತರಗತಿ ಇರ್ತಕ್ಕಂಥ ಮಕ್ಕಳ ಹೆಸರು ಇಲ್ಲಿ ಬಂದಿರುತ್ತೆ. ಸೊ ನೋಡ್ಬೋದು, ಸೀರಿಯಲ್ ನಂಬರ್ ಇದೆ, ಸ್ಯಾಟ್ ಸೈಡ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಕೂಲ್ ನೇಮ್ ಇದೆ. ಇದು ಮಗುವಿನ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಸ್ಯಾಂಪಲ್ ನಂಬರ್ ಅಂತ ಇದೆ, ಆಮೇಲೆ ಬೇಸಿಕ್ ರೀಡಿಂಗು, ನಂಬರ್ ಇದೆ, ರೆಕಗ್ನೈಸೇಷನ್ ಅಂತ ಇದೆ. ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಯಾಂಪಲ್ ನಂಬರ್. ಏನು ಸ್ಯಾಂಪಲ್ ನಂಬರ್ ಅಂದರೆ, ನಾವು ಓದು ಕರ್ನಾಟಕ ಮೌಲ್ಯಮಾಪನವನ್ನು ಮಾಡಬೇಕಾದ್ರೆ ಅದರಲ್ಲಿ ಪರಿವೀಕ್ಷಣಾ ನಮೂನೆಗಳಂತ ಇದ್ವು 4. ಮೊದಲನೇ ಹುಡುಗನಿಗೆ ನಮೂನೆ 1 ಕೊಡ್ತೀವಿ, 2ನೇ ಹುಡುಗನಿಗೆ ನಮೂನೆ 2, 3ನೇ ಹುಡುಗನಿಗೆ ನಮೂನೆ 3, 4ನೇ ಮಗುವಿಗೆ ನಮೂನೆ 4, ತಿರ್ಗಿ 5ನೇ ಮಗುವಿಗೆ ನಮೂನೆ 1. ಹೀಗೆ ಪರಿವೀಕ್ಷಣಾ ನಮೂನೆಗಳು, ಕ್ವಶನ್ ಇರ್ತಾವಲ್ಲ, ಪದಗಳು, ಅಕ್ಷರಗಳು, ಲೆಕ್ಕಗಳಿದ್ವಲ್ಲ, ಅವನ್ನ ಪರಿವೀಕ್ಷಣಾ ನಮೂನೆಗಳಂತೀವಿ. ಅವೇ ಇಲ್ಲಿ ಸ್ಯಾಂಪಲ್ ನಂಬರ್ ಅಂತ ಕರೆಯೋದು. ಸೊ ಈ ಒಂದು ಮಗುವಿಗೆ ಯಾವ ಒಂದು ಸ್ಯಾಂಪಲ್ ನಂಬರನ್ನು ಕೊಟ್ಟಿದ್ರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 1, 2, 3, 4 ಮತ್ತು ಆಬ್ಸೆಂಟ್ ಅಂತ ಇದೆ. ಒಂದು ವೇಳೆ ನೀವು ಆರಂಭಿಕ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಆ ಮಗು ಆಬ್ಸೆಂಟ್ ಇದ್ದರೆ ಆಬ್ಸೆಂಟ್ ಕೂಡ ನೀವು ತೋರಿಸ್ಬೋದು. ಓಕೆ, ಈಗ ಬೇಸಿಕ್ ರೀಡಿಂಗಲ್ಲಿ ಇಷ್ಟು ಆಪ್ಷನ್ ಬರುತ್ತೆ. ಬಿಗಿನರ್ ಆರಂಭಿಕ ಹಂತ, ಲೆಟರ್ ಅಕ್ಷರ ಹಂತ, ವರ್ಡ್ ಪದ ಹಂತ, ಪ್ಯಾರ ಹಂತ, ಸ್ಟೋರಿ ಕತೆ ಹಂತ. ಆರಂಭಿಕ ಮೌಲ್ಯಮಾಪನದಲ್ಲಿ ಆ ಮಗು ಈ ಒಂದು ಯಾವ ಹಂತದಲ್ಲಿತ್ತು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಂಬರ್ ರೆಕಗ್ನೈಸೇಷನ್, ಇಲ್ಲಿ ನಂಬರ್ ರೆಕಗ್ನೈಸೇಷನ್ಗೆ ಬಂದರೆ ಇಲ್ಲಿ ಬಿಗಿನರ್ 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್ ಅಂತ ಇದೆ. ಆ ಒಂದು ಮಗು ಯಾವ ಹಂತದಲ್ಲಿತ್ತು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಡಿಷನಿಗೆ ಬಂದರೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಕೆನಾಟ್ ಅಂದರೆ ಆ ಒಂದು ಮಗು ಸಂಕಲನ ಮಾಡ್ತಿದ್ರೆ ಕೆನ್ ಆಗಬೇಕು, ಸಂಕಲನ ಮಾಡ್ತಿರ್ಲಿಲ್ಲ ಅಂದರೆ ಕೆನಾಟ್ ಆಗಬೇಕು. ನೆನಪಿರಲಿ, ಇದು ಆರಂಭಿಕ ಮೌಲ್ಯಮಾಪನ ಮಾಹಿತಿ ನಾನು ಎಂಟ್ರಿ ಮಾಡ್ತಾ ಇರೋದು, ಸರಿನಾ? ಆರಂಭಿಕ ಮೌಲ್ಯಮಾಪನ ಹಂತದಲ್ಲಿ ಆ ಮಗು ಸಂಕಲನ ಮಾಡಲು ಬರ್ತಿದ್ರೆ ಕೆನ್ ಅಂತ ಹಾಕಿ, ಸಂಕಲನ ಮಾಡಲು ಬರ್ತಿಲ್ಲ ಅಂದರೆ ಕೆನಾಟ್ ಹಾಕಿ ಅಷ್ಟೇ. ಹೀಗೆ ಸಬ್ಟ್ರಾಕ್ಷನ್ ಕೂಡ ನೀವೇನು ಮಾಡ್ಬೋದು, ಎಂಟ್ರಿ ಮಾಡಬೇಕಾಗುತ್ತೆ. ಸೇಮ್ ಮಲ್ಟಿಪ್ಲಿಕೇಶನ್ ಕೂಡ ಅಷ್ಟೇ. ಅದೇ ರೀತಿ ಡಿವಿಷನ್ ಕೆನಾಟ್. ಸೊ ಇಷ್ಟು ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಮಾಹಿತಿ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು. ಇದು ಬೇಸ್ ಲೈನ್ ಆಯಿತು. ಓಕೆ, ಈಗ ಮಿಡ್ ಲೈನ್ ಸೇಮ್ ನಾವೇನು ಮಾಡ್ತೀವಿ, ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಈಗ ಮಿಡ್ ಲೈನನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಬೇಸಿಕ್ ಲೆವೆಲ್ ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಏನು ಮಾಡ್ತೇನೆ, ಡೇಟನ್ನು ಎಂಟ್ರಿ ಮಾಡ್ತೇನೆ. ಸರ್ಚ್ ಕೊಡ್ತೇನೆ. ಈಗ ನಾನು ಎಂಟ್ರಿ ಮಾಡ್ತಿರೋದು ಅಸೆಸ್ಮೆಂಟ್ ಟೈಪು ಮಿಡ್ ಲೈನು. ಸೊ ಬೇಸ್ ಲೈನ್ ಯಾವ ರೀತಿ ಎಂಟ್ರಿ ಮಾಡಿದ್ರು, ಸೊ ಮಿಡ್ ಲೈನ್ ಕೂಡ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ನಾನು ಮಿಡ್ ಲೈನ್ ಅಸೆಸ್ಮೆಂಟ್ ಎಂಟ್ರಿ ಮಾಡಿದ್ದೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತು. ಹೇಗೆ ನಾನು ಏನು ಮಾಡ್ತೇನೆ, ಈಗ ಎಂಡ್ ಲೈನಿಗೆ ಹೋಗ್ತೇನೆ. ಎಂಡ್ ಲೈನನ್ನು ಸೆಲೆಕ್ಟ್ ಮಾಡ್ಕೊತೇನೆ.
ಸರ್ಚ್ ಕೊಡ್ತೇನೆ. ಈ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಹೋಗ್ತೇನೆ. ಸೊ ಈಗ ನಾನು 3 ರೀತಿಯ ಅಸೆಸ್ಮೆಂಟನ್ನು ಎಂಟ್ರಿ ಮಾಡಿದ್ದೇನೆ, ಜಸ್ಟ್ ಸೇವ್ ಮಾಡಿದ್ದೇನೆ. ಇನ್ನೂ ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ, ಫೈನಲ್ ಸಬ್ಮಿಟ್ ಕೂಡ ಕೊಡೋದು ಬಾಕಿ ಇದೆ. ಸೊ ಅದು ಯಾವ ರೀತಿ ಅಂತ ನೋಡೋಣ. ನೋಡಿ, ಒಂದು ಸಾರಿ ಫೈನಲ್ ಸಬ್ಮಿಟ್ ಕೊಟ್ಟರೆ ಮತ್ತೆ ಏನು ಎಡಿಟ್ ಮಾಡೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ನೀವು ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ನೀವೇನು ನಮೂನೆಯಲ್ಲಿ ತುಂಬಿರ್ತೀರಲ್ವ, ಅದಕ್ಕೂ ಇಲ್ಲಿಗೂ ಟ್ಯಾಲಿ ಬರಬೇಕು. ಓಕೆ, ಒಂದು ವೇಳೆ ಯಾರಾದರೂ ವಿಸಿಟ್ ಬಂದಾಗ ನೀವು ತುಂಬಿರ್ತೀರಿ, ಇದನ್ನು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಶಾಲೆಗೆ ಅವ್ರು ವಿಸಿಟ್ ಬಂದು ಕೇಳ್ಬೋದು, ಎರಡಕ್ಕೂ ಟ್ಯಾಲಿ ಬರಬೇಕು. ಓಕೆ, ಸೊ ಹಾಗಾಗಿ ನೀವು ಒಂದು ಸರಿ ನಿಮ್ಮ ನಮೂನೆಗೂ ಇಲ್ಲಿ ತುಂಬಿರ್ತಕ್ಕಂಥದ್ದು ಟ್ಯಾಲಿ ಮಾಡಿಕೊಂಡು ಸರಿಯಾಗಿದ್ದರೆ ನೀವು ಫೈನಲ್ ಸಬ್ಮಿಟ್ ಕೊಡಬೇಕು. ಸೊ ಅದು ಯಾವ ರೀತಿ ಅಂತ ಈಗ ನೋಡೋಣ. ಎಗೇನ್ ಇದೇ ಆಪ್ಷನ್ನಲ್ಲಿ ಬಂದು ನಾವೇನು ಮಾಡಬೇಕು, ಎಗೇನ್ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಈಗ ಬೇಸ್ ಲೈನ್ ಸೆಲೆಕ್ಟ್ ಮಾಡ್ಕೊತೇನೆ. ಸರ್ಚನ್ನು ಕೊಡ್ತೇನೆ. ಇಲ್ಲಿ ನೋಡ್ಬೋದು, ಸಬ್ಮಿಷನ್ ಒನ್ಸ್ ಯು ಸಬ್ಮಿಟ್ ದಿಸ್ ಯು ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಚೇಂಜಸ್ ಆಫ್ಟರ್ ಎಡಿಟ್ ಆಫ್ಟರ್ ಪ್ಲೀಸ್ ರಿವ್ಯೂ ಎವ್ರಿಥಿಂಗ್ ಅಂತ ಬರ್ತಾ ಇದೆ ನೋಟು. ಸೊ ನೀವೇನು ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬಿರೋದೆಲ್ಲ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಬಂದಿದೆ. ಒಂದು ವೇಳೆ ಅಪ್ಡೇಟ್ ಮಾಡೋದು ಕೂಡ ಈಗೂ ಅವಕಾಶ ಇದೆ, ಆದರೆ ಫೈನಲ್ ಸಬ್ಮಿಟ್ ಕೊಟ್ಟರೆ ಯಾವುದೇ ಅವಕಾಶಗಳು ಇರೋದಿಲ್ಲ. ಸರಿನಾ? ಈಗ ನಾನೇನು ಮಾಡ್ತೀನಿ, ಈಗ ಫೈನಲ್ ಸಬ್ಮಿಟನ್ನು ಕೊಡ್ತೇನೆ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್, ಒನ್ ಸಬ್ಮಿಟ್ ಇಟ್ ಕೆನಾಟ್ ಬಿ ಮಾಡಿಫೈಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದು ಫೈನಲ್ ಸಬ್ಮಿಟ್ ಆಯಿತು. ಸೊ ಈಗ ನಾನು ಬೇಸ್ ಲೈನನ್ನು ಫೈನಲ್ ಸಬ್ಮಿಟ್ ಮಾಡ್ತೇನೆ. ಈಗ ಮಿಡ್ ಲೈನ್ ಅಸೆಸ್ಮೆಂಟನ್ನು ನಾವೇನು ಮಾಡ್ತೀನಿ, ಫೈನಲ್ ಸಬ್ಮಿಟ್ ಮಾಡ್ತೇನೆ. ಓಕೆ, ಮೊದಲು ಒಂದೊಂದೇ ಸೇವ್ ಮಾಡ್ತಾ ಬರಬೇಕು, ನೆಕ್ಸ್ಟ್ ಒಂದೊಂದೇ ಫೈನಲ್ ಸಬ್ಮಿಟ್ ಮಾಡ್ತಾ ಹೋಗಬೇಕು, ನೆನಪಿರಲಿ. ಈಗ ಎಂಡ್ ಲೈನನ್ನು ಫೈನಲ್ ಸಬ್ಮಿಟ್ ಮಾಡ್ತೇನೆ. ಸೊ ಇಲ್ಲಿಗೆ ಅಸೆಸ್ಮೆಂಟ್ ಅಪ್ಡೇಟ್ ಸಕ್ಸಸ್ಫುಲಿ. ಮೊದಲಿಗೆ ನಾವೇನು ಮಾಡಬೇಕು, ಸೇವ್ ಮಾಡ್ತಾ ಹೋಗಬೇಕು ಒಂದೊಂದೇ, ನೆಕ್ಸ್ಟ್ ಒಂದೊಂದನ್ನು ಫೈನಲ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಇದು ಒಂದು ತರಗತಿದು. ಸೊ ಇದೇ ರೀತಿ ನೀವು ಇನ್ನೊಂದು 5ನೇ ತರಗತಿದು ಕೂಡ ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಏನು ಓದು ಕರ್ನಾಟಕ ಒಂದು ಆ ಮೌಲ್ಯಮಾಪನ ವಿಧಾನಗಳನ್ನು, ಯಾವ ಒಂದು ಪ್ರೋಗ್ರೆಸ್ಸನ್ನು ಯಾವ ರೀತಿ ಸ್ಯಾಟ್ಸ್ DSCRT ಪ್ರೋಗ್ರಾಮ್ ಆಕ್ಟಿವಿಟಿನಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.